ಇವರು ಲಿಂಗೈಕ್ಯರಾಗಿರೋದು ಇದೇ ಪ್ಲೇಸ್ ಅಲ್ಲಿ ಅವರು ಇದನ್ನ ಮಾಡಿದ್ದಿಲ್ಲ. ಹಾ ಸರ್, ಇಲ್ಲೇ ಸಮಾಧಿ ಆಗಿದೆ ಸರ್. ಇದು ಅದೆಲ್ಲ ಅವರು ಉಪಯೋಗಿಸಿದ್ರು ಸರ್. ಇದು ತಟ್ಟು ಸರ್, ಅದು ಗೋಣಿ ಚೀಲ ಸರ್ ಅಂತ ಹೇಳಿ ಸರ್. ಗೋಣಿ ಚೀಲ ಅದು ಸರ್. ಇದು ಏನ್ ಒಂದು ವಿಡಿಯೋದಾಗ ಒಂದು ಅಜಾರ್ದಾರೆ ಅವ್ರು ಎಲ್ಲಿ ಅವ್ರ ಏನಾರು ನಿಮ್ಗೆ ಮಾಹಿತಿ ಇದೆ? ಅದನ್ನ ಇವರು ಆಕ್ಟಿಂಗ್ ಮಾಡ್ತಾರ ಮಾಡ್ಬಿಟ್ರು ಸರ್. ಇವರೆಲ್ಲ ಕಾಮಿಡಿ ತರ ಮಾಡ್ಬಿಟ್ಟಾರೆ ಸರ್. ಇದು ತಮಿಳುನಾಡು, ಕೇರಳ, ಈ ಕಡೆ ಆಂಧ್ರ ಪ್ರದೇಶ ಇಷ್ಟು ಎಲ್ಲಾ ಕಡೆ ಹೋಗ್ಬಿಟ್ಟ ಸರ್. ಅವರು ಬೇರೆ ಬೇರೆ ತರ ಟ್ರೋಲ್ ಮಾಡಿದ್ರು ಸರ್. ಮಹಾರಾಷ್ಟ್ರದಿಂದ ಇದು ಔಟ್ ಆಫ್ ಕಂಟ್ರಿಗೆ ಹೋಗಿ ಸರ್. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಸ್ನೇಹಿತರೆ ನಮಸ್ತೆ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ತುಂಬ ವೈರಲ್ ಆಗಿರುವಂತಹ ವಿಡಿಯೋ ನೀವೆಲ್ಲರೂ ಕೇಳೇ ಇರ್ತೀರಾ. ಲಡ್ಡು ಮುತ್ಯನ ವಿಡಿಯೋನ ಎಲ್ಲ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು ಕೂಡ ಅದನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ನಾನಿವಾಗ ಅದೇ ಏನು ಲಡ್ಡು ಮುತ್ಯನ ಏನು ಮಠ ಇದೆ, ಮಠಕ್ಕೆ ಬಂದಿದ್ದೀನಿ. ಇದಿರೋದಲ್ಲಿ ಅಂದರೆ ಬಾಗಲಕೋಟೆ ಹತ್ರ ಗದನಕೆರೆ ಕ್ರಾಸಿಂದ ಒಂದು ಅರ್ಧ ಕಿಲೋಮೀಟರ್ ಬಂದರೆ ಲಡ್ಡು ಮುತ್ಯನ ಒಂದು ಪ್ರಾರ್ಥನಾ ಮಂದಿರ ಅಂತ ಏನು ಕರೀತಾರೆ ಅದಿದೆ. ಇಲ್ಲಿ ನೋಡೋಣ ಎಲ್ಲಿ ಅಂದರೆ ಲಡ್ಡು ಮುತ್ಯ ಅವರು ಇಲ್ಲೇ ಲಿಂಗೈಕ್ಯರಾದರು, ಅಂದರೆ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿದ್ದಾರೆ. ಬರ್ರಿ ಇವಾಗ ಒಳಗಡೆ ಹೋಗೋಣ. ಅದ್ರ ಜೊತೆಗೆ ನಮ್ಮ ಒಬ್ರು ಅದರ ಗೊತ್ತಿರೋರು ಕೂಡ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾರೆ. ಅದನ್ನ ತಿಳ್ಕೊಂಡು ಇನ್ನೊಬ್ರು ಲಡ್ಡು ಮುತ್ಯನ ನೋಡಿದವರು, ಆ ಲಡ್ಡು ಮುತ್ಯನ ಪವಾಡಗಳನ್ನ ತಿಳ್ಕೊಂಡವರು ಇದ್ದಾರೆ. ಅವ್ರನ್ನ ಹೋಗ್ಬಿಟ್ಟು ಕೂಡ ಮಾತಾಡ್ಸೋಣ. ಅವ್ರಿಗೊಂದು ಸ್ವಲ್ಪ ಏಜ್ ಆಗಿದೆ. ಇದೇನಿದೆ ಪ್ರಾರ್ಥನಾ ಮಂದಿರ ಏನಿದೆ, ಲಡ್ಡು ಮುತ್ಯನ ಏನ ಮಠ ಇದೆ, ಇದರ ಅಧ್ಯಕ್ಷರು ಕೂಡ ಹೌದು. ಬನ್ನಿ ಒಳಗಡೆ ಹೋಗೋಣ, ಹಂಗೆ ಮಾತಾಡೋಣ, ಅವ್ರನ್ನ ಕೇಳೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಇವಾಗ ನೋಡ್ರಿ ಲಡ್ಡು ಮುತ್ಯನ ಏನು ಒಂದು ಮಠ ಇದೆ, ಲಡ್ಡು ಮುತ್ಯನ ಮಠ. ಇದು ಬಂದ್ಬಿಟ್ಟು ಬಾಗಲಕೋಟೆಯಲ್ಲಿ ಇರೋದು. ಇವಾಗ ಬಾಗಲಕೋಟೆಯಲ್ಲೇ ಇದ್ದೀವಿ. ಇವರು ಲಿಂಗೈಕ್ಯರಾಗಿರೋದು ಇದೇ ಪ್ಲೇಸಲ್ಲಿ. ಇವಾಗ ಬನ್ನಿ ಹೌದಾ ಲಡ್ಡು ಮುತ್ಯನ ದರ್ಶನ ತಗೊಂಡ್ಬರೋಣ. ಬನ್ನಿ ಹೋಗೋಣ. ಇಲ್ಲಿ ದೇವಸ್ಥಾನ ಐತೆ, ಕೆಳಗಡೆ ಗದಿಗೆ ಅವ್ರ ಲಿಂಗೈಕ್ಯಾಗಿದ್ದ ಇದು ಐತ್ರಿ, ಗದಿ ಹೌದ್ರಿ, ಮ್ಯಾಗ ಮೂರ್ತಿ ಐತಿ ಸರ್. ಬರ್ರಿ ಅಲ್ಲೇ ತೋರಿಸ್ ಬರ್ರಿ. ಇವಾಗ ಅವರ ಲಿಂಗೈಕ್ಯರಾಗಿರುವಂತ ಗದಿಗೆ ಇದೆ. ಬನ್ನಿ ಹೋಗ್ಬಿಟ್ಟು ನೋಡ್ಬರ್ನಾಗ. ಇದು ಆಲ್ಮೋಸ್ಟ್ ಯಾವಾಗ ಕಟ್ಟಿದ್ರಿ ಸರ್? ಇವರು 1993 ಲಿಂಗೈಕ್ಯಾಗಿದ್ದು ಸರ್. 93 ಹಾಂ ಸರ್. 2/8/1993 ಸರ್. ಇವರು ಲಿಂಗೈಕ್ಯ ಇದ್ದ ಶ್ರಾವಣ ಮಾಸದಾಗ ಲಿಂಗೈಕ್ಯ ಇದ್ರು. ಹುಣ್ಣಿ ದಿನನ ಲಿಂಗೈಕ್ಯ ಆಗ್ಯಾರ ಸರ್. ಇವ್ರು ತಳಗಡೆ ಗದಿಗಿರಿ ಸರ್. ಇದು ಇಷ್ಟು ಸರ್. ಅವ್ರು ಇದನ್ನ ಮಾಡಿದ್ದಿಲ್ಲ? ಹಾ ಸರ್, ಇಲ್ಲೇ ಸಮಾಧಿ ಆಗಿದೆ ಸರ್. ಇದೇ ಸಮಾಧಿ ಸರ್. ಅಜ್ಜರ ಅವ್ರು ಇಲ್ಲೇ ಇದು ಬಂದು ಜಗ ತೋರಿಸಿದ್ರು ಸರ್. ಅವ್ರು ಏನ ಹಿಂದಿಗಿನ ಕಾಲದಾಗ್ರಿ ಅವರು ನಾವು ಒಂದು ವಾರ ದಿನ ಇದ್ರಿ. ಅವರು ದೇಹ ಬಿಡೋ ದಿನ ರೀ. ಹಾ, ಒಂದ್ ವಾರ ಹಿಂದಗಡೆನೆ ದೇಹ ಬಿಡೋ ದಿನಾನ ಹೇಳಿದ್ರಿ. ಅವರು ಜಗ ಬಂದು ತೋರಿಸಿದ್ರಿ ಸರ್. ಅವ್ರು ಇದೇ ಜಗದಾಗ ಮಾಡಂತೇಳಿ ಜಗ ಬಂದು ತೋರಿಸಿ ಹೋಗಿದ್ರಿ ಸರ್. ಅವ್ರು ಹಿರಿಯರು ಹೇಳಿದ್ರಿ ಸರ್. ಅವ್ರು ನಮಗೆ ಹೇಳಿದ್ರೆ ಇದು ಅದೆಲ್ಲ ಅವರು ಉಪಯೋಗಿಸಿದ್ರು ಸರ್. ಇದು ತಟ್ಟು ಸರ್, ಅದು ಗೋಣಿ ಚೀಲ ಸರ್ ಅಂತ ಹೇಳಿ ಸರ್. ಅದು ಸರ್ ಇದೆಲ್ಲ. ಈಗ ಲಡ್ಡು ಮುತ್ಯ ಅಂತಾರಲ್ಲ, ಈ ಲಡ್ಡು ಮುತ್ಯ ಅಂದ್ರೆ ಏನ್ರಿ ಸರ್? ಅವ್ರ ಮೂಲ ಹೆಸರು ಮಲ್ಲಯ್ಯ ಅಂತ ಹೇಳ್ರಿ. ಇವರು ಒಂಥರ ಮೆಂಟಲ್ ತರ ಇದ್ರು ಸರ್. ಇವರು ಅವ್ರೆಲ್ಲ ಪವಾಡ ಮಾಡಿ ಇದು ಮಾಡಿದ್ರು. ಈ ಬೇಡ ಏನು ಬೇಡ ಅಂತೇಳಿ ಎಲ್ಲ ಇದು ಮಾಡಿಬಿಟ್ರು ಸರ್. ಅವ್ರು ಒಂದು ಗೋಣಿ ಚೀಲ ಬಿದ್ದಿ ಸರ್, ಅದನ್ನ ಸುತ್ತಕೊಂತ ಅಡ್ಡಾಡ್ತಿದ್ರು ಸರ್. ಅವ್ರು ಒಂದ್ಸಲ ಬರಗಾಲದಾಗ ಒಟ್ಟ ಮಳಿನೇ ಇದ್ದಿದ್ರು ಸರ್. ಅವಾಗಿನ ಕಾಲದಾಗ ಒಟ್ಟ ಮಳಿನೇ ಇದ್ದಿದ್ರು ಸರ್. ಇದನ್ನ ಬೀಸಿ ಮಳಿ ತರಿಸಿದ್ರು ಸರ್. ಅದು ಬೀಸಿ ಹಿಂಗ್ರಿ? ಹಾ ಸರ್, ಆಕಾಶಕ್ಕೆ ಬೀಸಿ ಮಳಿ ತರಿಸಿದ್ರು. ಓ, ತುಂಬಾ ಪವಾಡಗಳದವ್ರ. ಹಾ ಸರ್, ಪವಾಡಗಳು ಭಾಳ ಮಾಡ್ಯಾರ ಸರ್ ಅವಾಗ. ಈಗ 1993 ಅಂದ್ರೆ ನೀವು ಒಂದು 31 ವರ್ಷ ಆಯ್ತ್ರಿ ಸರ್. 31 ವರ್ಷ ಸರ್. ಮೊನ್ನೆ ಜಾತ್ರೆನ ಸರ್. ಈಗ ಜಾತ್ರೆ ಯಾವಾಗ? 100 ದಿನಾನ ಜಾತ್ರೆ ಸರ್. ರಕ್ಷಾಬಂಧನ ದಿನ ಜಾತ್ರೆ ಸರ್. ಪ್ರತಿ ವರ್ಷ ರಕ್ಷಾಬಂಧನ ಜಾತ್ರೆ ಸರ್. ಯಾವ ವಾರ ಬರ್ಲಿ ಸರ್, ಬಟ್ ರಕ್ಷಾಬಂಧನ ಜಾತ್ರೆ ಸರ್. ಓಕೆ ಸರ್. ಜಾತ್ರೆ ಅಂದ್ರೆ ಯಾವ ರೀತಿ? ದೊಡ್ಡ ಪ್ರಮಾಣದಲ್ಲಿ? ದೊಡ್ಡ ಪ್ರಮಾಣ, ಒಂದು 50,000 ಜನಸಂಖ್ಯೆ ಕೂಡ್ದ ಸರ್. 1 ಲಕ್ಷ ಜನ ಜನಸಂಖ್ಯೆ ಕೂಡ್ದ ಸರ್. ಸುತ್ತಮುತ್ತ ಹಳ್ಳಿ ಎಲ್ಲ ಜನ, ಈ ಕಡೆ ಎಲ್ಲ ಜನ ಬರ್ದ ಸರ್. ಮತ್ತೆ ಭಕ್ತರದು ಭಕ್ತಾದಿಗಳು ಬರ್ತಾ ಸರ್. ಡೈಲಿ ಇದ್ದೇ ಇರ್ತಾರೆ ಸರ್. ಅವ್ರು ಯೂಸ್ ಮಾಡಿದಂತ ಇವೆರಡು? ಹಾ ಸರ್, ಇವರೆಲ್ಲ ಇದನ್ನು ಯೂಸ್ ಮಾಡ್ತಿದ್ರು ಸರ್. ಬರ್ರಿ ಹೊರಗಡೆ ಹೋಗಿ ಡೈಲಿ ದಾಸೋಹ ಅಂತ ಏನೂ ಮಾಡಿಲ್ರಿ. ಪ್ರತಿ ಅಮಾವಾಸ್ಯೆ ದಿನ ಜನ ಪಬ್ಲಿಕ್ ನೋಡ್ಕೊಂಡು ಮಾಡ್ಕೊತೀವಿ ಸರ್. ಡೈಲಿ ಪಬ್ಲಿಕ್ ಇತ್ತಂದ್ರೆ ಡೈಲಿ ಪ್ರಸಾದ ಮಾಡ್ತಿದ್ದೆ ಸರ್. ಹಾಗಾಗಿ ಇದು ಇರುತ್ತೆ ಸರ್. ಇದು ಇಷ್ಟ ಐತಿ ಸರ್. ಅವಾಗ 1993 ಹಿಡ್ಕೊಂಡು ಕಟ್ಕೋತ ಸರ್. ಇಲ್ಲಿ ಇಷ್ಟ ಐತಿ ಸರ್ ಇದು. ಹಾ ಸರ್. ಆಮೇಲೆ ಮೂರ್ತಿ ಮಾಡ್ಕೋತಾರೆ. ಫಸ್ಟ್ ಮಾಡಿದ್ ಇಷ್ಟ ರೀ? ಇದೇ ಇಷ್ಟ ಐತಿ ಸರ್. ಇದು ಇಷ್ಟ ಐತಿ.
ಓಕೆ ಇಲ್ಲಿ ತನ ಇದೇನು ಇದು ಬ್ಲ್ಯಾಕ್ ಇದು ರೆಡ್ ಕಲರ್ ಐತಲ್ಲ ಸರ್, ಹಾಂ ರೀ. ಇದು ಇಷ್ಟ ತನ ಐತೆ ಸರ್. ಇದೆಲ್ಲ ನೆಕ್ಸ್ಟ್ ಈಗಿಂದೆಲ್ಲ ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ವಿ ಸರ್ ಅದನ್ನ. ಓಕೆ ಓಕೆ. ಅಂದ್ರೆ ನೀವು ಹೇಳಿದ ಪ್ರಕಾರ ರೀ ಮುತ್ಯಾರ ಬಂದ್ಬಿಟ್ಟು ನಮಗೆ ಜಾಗ ಇದ ಜಾಗದಾಗ ಇದೇ ಜಾಗದಾಗ ಮಾಡ್ರಿ ಅಂತ ಹೇಳಿದ್ರು ಸರ್. ಅಂದ್ರೆ ಹೇಳ್ದವ್ರು ಯಾರು ಹೇಳ್ಯಾರತ್ತ ಏನಾರು ಗೊತ್ತಾ? ಅಲ್ಲಿ ಸುತ್ತಮುತ್ತ ಅಲ್ಲಿ ಹಿರಿಯರ್ ಟೈಮ್ದಲ್ಲಿ ಟೈಮ್ದಾಗ ಅಲ್ಲಿ ಹಿರಿಯರ್ ಇದ್ರು ಸರ್, ಅವರೆಲ್ಲ ಈಗ ಅವರು ಇದಾಗ್ಯಾರ ಸರ್. ಹಾಂ ಹಾಂ ಹಾಂ. ಈಗ ಇದ್ದಾರೆ ನಮ್ಮ ಅಧ್ಯಕ್ಷರು ಅಂತ ಅದಾರ ಸರ್, ಷಣ್ಮುಖಪ್ಪ ಅದ್ಲಿ ಅಂತೇಳಿ ಅವ್ರು ಅದಾರ ಸರ್. ಅಂದ್ರೆ ಇವಾಗ್ಲೂ ಕೂಡ ಅಜಾರ್ ನೋಡಿದವ್ರು ಅದಾರ, ನೋಡಿದವರು ಅದಾರ ಸರ್. ಅವ್ರ ಪವಾಡಗಳನ್ನ ಅದಾರ. ಹಾ ಸರ್ ಅದಾರ. ನಿಮ್ಗೆ ಗೊತ್ತಿದಂಗೆ ಯಾವರೇ ಒಂದು ಪವಾಡ ಅದು ಯಾವ್ದಾರು ನಮಗ್ ಗೊತ್ತಿದ್ದ ಸರ್, ಹೇಳ್ದಂಗ್ರಿ ಅವ್ರು ಹಿರಿಯರ್ ಹೇಳಿದಂಗ್ರಿ, ಅವ್ರು ಅಜ್ಜಾರು ಈಗ ಒಂದು ಗಾಡಿ ತರಬಿಸಿದ್ರಂತ ಸರ್. ಅವ್ರು ಗಾಡಿಯವ್ರು ತರಬ್ಲಿಲ್ರಿ, ನೀ ಹುಚ್ಚದಿ ನಿನ್ ಯಾಕೆ ಕದ್ರಸ್ಕೊಂಡ್ ಅಂತಂದ್ರ ಆಗ ಹಾದಿ ಒಳಗ್ ಸರ್. ಅವ್ರ ಮುಂದ್ಗಡೆ ಹೊಂಟಿದ್ರ ಸರ್, ಅವ್ರಕಿನ ಮುಂದ್ ಇವ್ರು ಇದ್ರಂತ ಸರ್. ಅಲ್ಲಿ ಅವ್ರಕಿನ ಮುಂದ್ ಇದ್ರಂತ. ಆಗ ಇವ್ರು ಹೋಗೋ ಹೊತ್ನಾಗ ಯಾವ ಗಾಡಿ ಪಾಸ್ ಆಗಿದ್ದಿಲ್ಲಂತ್ರಿ. ಒಂದ್ ಸೈಕಲ್ ಹೋಗಿಲ್ಲ, ಒಂದ್ ಬೈಕ್ ಹೋಗಿಲ್ಲ, ಒಂದ್ ಗಾಡಿ ಹೋಗಿಲ್ಲ, ಏನೋ ಹೋಗಿಲ್ಲ. ಆಗ ಅವ್ರ ಮುಂದಿದ್ರಂತ ಸರ್. ಆಗ ತಪ್ಪಿನ ಅರಿವು ಆತನ್ ಸರ್ ಅವ್ರಿಗೆ. ಈ ತರ ನನ್ ತಪ್ಪಾಗೈತಪ್ಪ ಅಜ್ಜ ಅಂತೇಳಿ ಇದು ಮಾಡ್ಕೊಂಡ್ರಿ ಸರ್. ಅಷ್ಟೇ ಸರ್. ಅಂದ್ರೆ ಇವಾಗ ರೀ ಅದರಿ ಇವಾಗ ನೀವು ಆಲ್ರೆಡಿ ನೀವು ಕೂಡ ಮೊಬೈಲ್ ಒಳಗ ನೋಡಿರ್ತೀರಿ. ಹಾಕ್ಬೇಡ ಒಂದು ನಿಮಗೆ ಒಂದು ಹಾಡು ವೈರಲ್ ಆಗೈತ್ರಿ. ಇದು ಹಾಡು ಯಾವಾಗ ಕ್ರಿಯೇಟ್ ಆಯ್ತ್ರಿ? ಇವಾಗ ಮಾಡ್ಯಾರ ಗೊತ್ತಾ ಸರ್? ಅದನ್ನ ಹಾಡು ಯಾವಾಗ ಮಾಡ್ಯಾರ ನಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ಅದನ್ನ ಪೂರ ಅದು ಅಲ್ಲೇಕಿಂದ ಹಾಡು ಮಾಡ್ಯಾರ ಸರ್, ಆದ್ರೆ ಈ ಟೈಪ್ ಮಾಡಿಲ್ರಿ, ಬೇರೆ ಹಾಡ ಮಾಡ್ಯಾರ ಸರ್. ಬೇರೆ ಅಜ್ಜನೂ ಬೇರೆ ಹಾಡುಗಳು ಬೇರೆ ಹಾಡುಗಳು ಅದ ಸರ್. ಅವೆಲ್ಲ ಅದಾವ ಸರ್. ಡೊಳ್ಳಿನ ಪದಾರ, ಭಜನ್ ಪದಾರ ಟೈಪ್ ಅದಾವ ಸರ್. ಅದಾವ್ರಿ. ಓಕೆ. ಇದೊಂದು ಇವಾಗ ವೈರಲ್ ಆಗೈತ್ರಿ, ನಿಮ್ಗೆ ಹಾಡು ಗೊತ್ತೈತಿ? ಹೌದು. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಅದ್ರ ಬಗ್ಗೆ ನಿಮ್ಗೇನು ಮಾಹಿತಿ? ಅದ ಮಾಹಿತಿ ಏನು ನಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ಇನ್ನೊಂದಂದ್ರೆ ಕೇಳ್ಬೇಕಂದ್ರೆ ಅದ್ರಲ್ಲಿ ಒಬ್ರು ಅಜ್ಜಾರ್ ಅದಾರ. ಈಗ ಮೇನ್ ಒಂದು ವಿಡಿಯೋದಾಗ ಒಂದು ಅಜ್ಜಾರ್ ಅದಾರ. ಅವ್ರು ಎಲ್ಲಿ ಅವ್ರ ಏನಾರು ಮಾಹಿತಿ? ಇದಕ್ಕೂ ಏನು ಸಂಬಂಧನೂ ಇಲ್ಲ. ಸಂಬಂಧ ಇಲ್ರಿ, ಏನು ಸಂಬಂಧ ಇಲ್ಲ. ಆಲ್ಮೋಸ್ಟ್ ಇನ್ನೊಂದ್ ಹೇಳ್ಬೇಕಂದ್ರ ಎಲ್ಲರೂ ಆಲ್ಮೋಸ್ಟ್ ತಿಳ್ಕೊಂಡಿರೋದು ಏನಂದ್ರ ಈ ಅಜ್ಜಾರು ಐಕ್ಯಗಾರ, ಬಟ್ ಅವ್ರ ಅನುಯಾಯಿಗಳು ಅಂದ್ರ ಅವ್ರಂತೆ ನಡ್ಕೊಂಡು ಹೋಗ್ತಾ ಇದಾರ ಅಂತ ಎಲ್ಲೋ ಕೇಳ್ದಂಗೆ ಐತ್ರಿ. ಇಲ್ಲ ಇಲ್ಲ ಸರ್, ಅದೇನು ತಪ್ಪು ಕಲ್ಪನೆ ಸರ್. ಅದೇನು ಅಂದ್ರ ಅಂದ್ರೆ ಒಂದ್ ಹಾಡಿಗೂ ಅವ್ರ ಇರೋದಕ್ಕೂ ಏನು ಅವ್ರಿಗೂ ಏನು ಸಂಬಂಧ? ಆದ್ರೆ ಅವ್ರೇನ್ರಿ ಇವ್ರ ಹೆಸರು ಬಳಸ್ಕೊಳಕ್ತಾ ಇದಾರ ಅಷ್ಟೇ, ಮತ್ತೇನು ಇಲ್ಲ ಸರ್. ಹೌದ್ರಿ. ಅದನ್ನ ನಾವ್ ಹೇಳ್ತಿದ್ದೆ, ಬಳಸ್ಕೋಬೇಡ್ರಿ, ನಿಮ್ದೇ ವೈಯಕ್ತಿಕ ಇದ್ರೆ ನೀವು ಮಾಡ್ಕೋರಿ, ಆದ್ರೆ ಇವ್ನ ಹೆಸರು ಹಾಳು ಮಾಡ್ಬೇಡ್ರಿ ಅಂತ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳತ್ತೇವೆ ಸರ್. ಈಗ ಬೇರೆ ದೇವಸ್ಥಾನಗಳಿಗೋದ್ರೆ ಈಗ ಮರಿ ಬಿಡ್ತಾರ್ರಿ, ಅವ್ರ ಹೆಸರ್ನಾಗ ಮುಂದ್ ಹೋಗ್ತಿರ್ತೈತ್ರಿ. ಬಟ್ ಇಷ್ಟು ದಿವಸ ಇಲ್ಲಿ ನಾವು ಬರೋಕ್ಕಿಂತ ಮುಂಚೆ ನಾವು ಹಂಗ ಅನ್ಕೊಂಡಿದೀರಿ, ಏನಂದ್ರ ಇವ್ರ ಅನುಯಾಯಿಗಳು ಇವ್ರಂತೆ ನಡ್ಕೋತ ಹೊಂಟಾರ, ಇವ್ರಿಗಂತೆ ಪವಾಡಗಳನ್ನ ಮಾಡ್ಕೋತ ಹೊಂಟಾರ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಇಲ್ಲ ಇಲ್ಲ ಸರ್, ಅಂದ್ರ ಅವ್ರು ಇಲ್ಲಿ ಬರೋದು, ಇಲ್ಲೇನ್ ಇರೋದು, ಇಲ್ಲೇ ವಿಶ್ರಾಂತಿ ಮಾಡೋದು, ಆ ರೀತಿ ಏನು ಬಂದೇ ಇಲ್ಲ ಸರ್. ಅವ್ರು ಏನು ಒಮ್ಮೆ ಬಂದಿಲ್ಲ ಸರ್. ನೀವು ನೋಡಿರ ವಿಡಿಯೋಗಳೆಲ್ಲ? ನಾವು ನೋಡ್ತೇವೆ ಸರ್, ಡೈಲಿ ಮೊಬೈಲ್ದಾಗ ನೋಡ್ತೇವೆ ಸರ್. ನಾವು ಇದೆಲ್ಲ ಪೂರ್ವ ಪಳಿ ಮ್ಯಾಗ ಮೊಬೈಲ್ ನೋಡ್ತೇವೆ ಸರ್, ಆದ್ರೆ ಏನು ಬಂದೇ ಇಲ್ಲ ಸರ್. ಇಲ್ಲ ಇಲ್ಲೇನ್ ಬಂದಿಲ್ಲ ಸರ್. ಇತ್ತೀಚೆಗೆ ಅಂದ್ರ ನಿಮಗೂ ಗೊತ್ತಿರ್ತದೆ ಸೋಷಿಯಲ್ ಮೀಡಿಯಾ ಎಷ್ಟು ಎಫೆಕ್ಟ್ ಕೊಡ್ತೈತೆ ಅಂತ್ರಿ. ಅಂದ್ರ ಬೇರೆ ಬೇರೆ ತರ ವಿಡಿಯೋ ಮಾಡತ್ತಾರ. ಹೌದು ಸರ್. ಅದನ್ನ ಮಾಡಬೇಡ್ರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳೇವಿ ಸರ್. ಆಕ್ಚುಲಿ ಅಂದ್ರೆ ಸರ್ ಈಗ ಔಟ್ ಆಫ್ ಕಂಟ್ರಿ ತನಕ ಹೋಗ್ಯಾವ ಸರ್. ಈಗ ಅದು ಔಟ್ ಆಫ್ ಕಂಟ್ರಿ ಹೋಗಿತ್ತು. ಹೌದ್ರಿ ಹೌದ್ರಿ. ಏನ್ ಸರ್, ಇದು ಮುತ್ಯನ ಬಗ್ಗೆನೂ ಗೊತ್ತಿದ್ದಿಲ್ಲ ಸರ್. ಅವ್ರ ಈಗ ಉತ್ತರ ಕನ್ನಡ ಸೈಡ್ ಅಷ್ಟ ಗೊತ್ತೈತಿ ಸರ್. ಬಾಗಲಕೋಟೆ ಭಾಗ ಏನು ಗೊತ್ತಿಲ್ಲ ಸರ್. ಇದು ಉತ್ತರ ಕನ್ನಡ ಸೈಡ್ ಅಷ್ಟ ಗೊತ್ತೈತಿ ಸರ್. ಲಡ್ಡು ಮುತ್ಯನ ಮಹಿಮಾ ಏನು ಅನ್ನೋದು ಅಷ್ಟ ಗೊತ್ತೈತಿ ಸರ್. ಹೌದ್ರಿ. ದಕ್ಷಿಣ ಕನ್ನಡ ಸ್ವಲ್ಪ ಗೊತ್ತೈತಿ ಸರ್, ಅಷ್ಟೇನ್ ಬಾಳ ಜನಕ್ಕೆ ಗೊತ್ತಿಲ್ರಿ. ಆದ್ರ ಇದು ತಮಿಳ್ನಾಡು, ಕೇರಳ, ಈ ಕಡೆ ಆಂಧ್ರ ಪ್ರದೇಶ ಇಷ್ಟು ಎಲ್ಲಾ ಕಡೆ ಹೋಗ್ಬಿಟ್ಟೆ ಸರ್. ಮಹಾರಾಷ್ಟ್ರ ಸೈಡ್ ಇಂದ ಇದು ಔಟ್ ಆಫ್ ಕಂಟ್ರಿಗೆ ಹೋಗಿ ಸರ್. ಹೌದೌದ್ರಿ. ಇದು ಆ ಟೈಪ್ ಮಾಡ್ಬೇಡ್ರಿ, ಇದು ಮುತ್ಯಾನಕ್ಕೆ ಈಗ ಅಪಮಾನ ಮಾಡ್ದಂಗ ಒಂದ್ ರೀತಿ ಅಪಮಾನ ಹೇಳ್ಕೊತಾ ಇದೆ ಸರ್. ಅಷ್ಟೇ. ಆಲ್ರೆಡಿ ನ್ಯೂಸ್ ಅಲ್ಲೂ ಕೂಡ ಬಂತ್ರಿ. ಮೊನ್ನೆ ಅಮಾವಾಸ್ಯೆ ದಿನ ನಾವು ಬಂದಿರೇನ್ರಿ ನ್ಯೂಸ್ ಅವರು? ಹಾ ಸರ್, ಬಂದಿದ್ರು ಸರ್. ಪಬ್ಲಿಕ್ ಟಿವಿದವರು, ನ್ಯೂಸ್ನವ್ರು ಎಲ್ಲರೂ ಬಂದಿದ್ರು ಸರ್. ಅವ್ರಿಗೆ ಹೇಳ್ಕೊಂತ ಅದೇವ್ ಸರ್. ಈಗ ಇನ್ನೊಂದು ಈಗ ಹೇಳೋದಂದ್ರೆ ಅದನ್ನ ನಿಲ್ಸೋದ ಬೆಟರ್ ಅನ್ಸ್ತೈತ್ರಿ ಸರ್. ನಿಲ್ಸೋದ ಬೆಟರ್ ಸರ್, ಆ ಟೈಪ್ ಮಾಡ್ಬೇಡ್ರಿ ಅಂತ ಹೇಳಿ ಕಾರಣಕ್ಕೆ ನಿಲ್ಸ್ರಿ. ಅಂದ್ರೆ ಈಗ ಅಜ್ಜಂದ ಆ ರೀತಿ ಆಗಿತ್ತಂದ್ರ ಇದು ಮಾಡೋದ್ರಾಗ ಏನ್ ಆಗ್ತೈತ್ರಿ. ಬಟ್ ಯಾರೋ ಒಬ್ರು ಗೊತ್ತಿಲ್ಲದವ್ರು ಅವರ ಬೇರೆ ಹಾಡ ಬೇರೆ ಹೌದು ಸರ್ ಲಿಂಕ್ ಮಾಡೋದಂತಾರೆ. ಇದು ಹಾಡನ ಬೇರೆ ಮಾಡ್ಯಾರ ಸರ್. ಅದನ್ನ ಇವರು ಆಕ್ಟಿಂಗ್ ಮಾಡ್ತಾರ ಮಾಡ್ಬಿಟ್ರ ಸರ್. ಇವರೆಲ್ಲ ಕಾಮಿಡಿ ತರ ಮಾಡ್ಬಿಟ್ಟಾರ ಸರ್. ಈಗಂತೂ ಅದ್ರ ಕಾಮಿಡಿ ರೀ ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟ. ಅತಿರೇಕಕ್ಕೂ ಸರ ಈಗ ಮಾನ್ಯ ನಿಲ್ಲೆಂದ ಒಂದ್ ಮಾನ್ಯ ನೋಡಿದ್ ಸರ್ ಒಂದು ವಿಡಿಯೋ ಸರ್. ಬೈಕ್ ಮ್ಯಾಗ ಹೊಂಟಾರ ಸರ್, ಬೈಕ್ ಮ್ಯಾಗ ಹಾಕೊಂಡ್ ಬೀಳ್ತಾರ. ಅದು ಬೈಕ್ ಚಕ್ರ ತಿರುಗ್ತೈತಿ, ಅದನ್ನ ಹಿಡಿದು ಅವ್ರಿಗೆ ವಿಭೂತಿ ಎದ್ದು ಬಿಡ್ತಾರೆ. ಕಾಮಿಡಿ ತರ ಆಗ್ಬಿಟ್ಟೆ ಸರ್. ಆತರ ಮಾಡ್ಬೇಡ ಅನ್ನೋ ಸರ್. ಅವ್ರ ಏನಕ್ಕೆ ಮಾಡೋರ್ ಬಟ್ ಲಡ್ಡು ಮತ್ತೆ ಹೆಸರು ಯೂಸ್ ಮಾಡ್ಕೊಳ್ತಾರೆ. ಅದನ್ನ ಯೂಸ್ ಮಾಡ್ಕೊಳತ್ತಾರ ಸರ್. ಆ ಟೈಪ್ ಮಾಡ್ಬೇಡ ಅನ್ನೋ ಕಾರಣಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಈ ಕಡೆ ಆಯ್ತ್ರಿ, ಈ ಕಡೆ ಭಾಗದಾಗ ಆಯ್ತ್ರಿ. ಈಗ ಅದ ನೀವ್ ಹೇಳ್ದಂಗ ಮಹಾರಾಷ್ಟ್ರ ಅದು ಏನಂತಾರ್ರಿ, ಅದೇನ್ ಮೇನ್ ಒಂದ್ ವಿಡಿಯೋ ಐತ್ರಿ, ನಿಮ್ಗೆ ಗೊತ್ತಿರ್ಬೇಕ್ರಲ್ಲ, ಪ್ಯಾನ್ ಹಿಡಿಯೋದು. ಅವ್ರ ಲಡ್ಡು ಮುತ್ತಿ ಅಂದ್ಕೊಂಡಾರ.
ತಪ್ಪು ಕಲ್ಪನೆ ಸರ್, ಹೌದಿಲ್ಲ? ತಪ್ಪು ಕಲ್ಪನೆ. ಆ ತರ ತಿಳ್ಕೊಬೇಡ್ರಿ ಅಂತ ಹಾ. ಏನೇ ಇದ್ರು ಇಲ್ಲಿ ಲಡ್ಡು ಮುತ್ಯ ದೇವಸ್ಥಾನ ಇದೇ ಲಡ್ಡು ಮುತ್ಯ ದೇವಸ್ಥಾನ, ಇದು ಇನ್ನೊಬ್ರು ವ್ಯಕ್ತಿನ ಯಾರು ಇಲ್ಲ ಇಲ್ಲ ಸರ್. ಯಾರಿಲ್ರಿ ಲಡ್ಡು ಮುತ್ಯ ಅವ್ರ ಅನುಯಾಯಿಗಳು ಅವ್ರ ಯಾರೊಬ್ರು ಇಲ್ರಿ, ಏನು ಇಲ್ಲ. ಯಾರು ಇಲ್ಲ ಸರ್, ಯಾರು ಇಲ್ಲ. ಇದೆಲ್ಲಿ ಬರ್ತೈತ್ರಿ ಲೊಕೇಶನ್ ಇದು? ಇದು ಸೀಮಿಕೇರಿ ಗ್ರಾಮ ಸರ್, ಬಾಲ್ಕೋಟ್ ಜಿಲ್ಲಾ, ಬಾಲ್ಕೋಟ್ ತಾಲೂಕ್ ಸರ್ ಇದು. ಹೌದ್ರಿ? ಹ್ಞೂ ಸರ್. ಓಕೆ. ಈಗ ಇದು ಗದಗಿಕೇರಿ, ಸೀಮಿಕೇರಿ, ಇದು ಸೆಂಟರ್ ನಡುವೆ ಸರ್ ಇದೆಲ್ಲ. ಸೆಂಟರ್ ನಡುವೆ. ಓಕೆ. ಇನ್ನು ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾವ್ರಿ ಇಲ್ಲಿ? ಸರ್ ಇಲ್ಲಿ ಲಗ್ನ ಮತ್ತು ಶ್ರೀಮಂತಕಾರ, ಎಂಗೇಜ್ಮೆಂಟ್ ಎಲ್ಲ ತರ ಕಾರ್ಯಕ್ರಮ ನಡೀತಾವೆ ಸರ್. ಇವಾಗ ಅಂದ್ರ ಈಗ ಯಾರಾದ್ರೂ ಅವ್ರ ಪವಾಡಗಳನ್ನ ನೋಡ್ತಾವ್ರಿ, ಇನ್ನೂ ಆದ್ರೂ ಭಕ್ತರು ಬರ್ತಾರ ಸರ್. ಅವ್ರ ಫ್ಯಾಮಿಲಿ ವತಿಯಿಂದ, ಇಲ್ಲಾಂದ್ರೆ ಫ್ಯಾಮಿಲಿ ವತಿಯಿಂದ ಬರ್ತಾರ ಸರ್. ಆದ್ರೆ ನಮ್ಗೆ ಹೇಳಂಗಿಲ್ರಿ ಅವರು. ನಾವು ನಮ್ಮ ಮುತ್ಯ ಅಂತೇಳಿ ಬರ್ತಾರ ಸರ್. ಅಮಾವಾಸ್ಯೆ ಹುಣ್ಣಿಮೆ ದಿನ ಅದು ಬರ್ತಿರ್ತಾರ ಸರ್. ಆದ್ರೆ ಅವರು ಹೇಳ್ಕೊಡಂಗಿಲ್ರಿ ಅವ್ರು. ಅಷ್ಟ ದೂರದಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತಾರ ಸರ್. ನಮ್ಮ ಮುತ್ಯ ಇವ ಅಂತಾರನ ಏನು ಹೇಳೋದಿಲ್ಲ ಸರ್. ಏನಂದ್ರೆ ಅದು ಪವಾಡಗಳಾಯ್ತ್ರಿ. ಇವಾಗ ಇಲ್ಲಿ ಬಂದ ಮೇಲೆ ಏನಾರ ಕೆಲವೊಂದೆಲ್ಲ ನಮ್ ಚೇಂಜಸ್ ಆಗಿದಾವ ಅಂತೇಳಿ ನೀವೇನು ಕೇಳಿರಿ? ಅಂದ್ರೆ ಇಲ್ಲಿ ಬಂದ ದೇವ್ರ ಹತ್ರ ಬೆಡ್ಕೊಂಡ್ ಹೋಗ್ತಾರ್ರಿ, ಮುತ್ತನ ಹತ್ರ ಬೆಡ್ಕೊಂಡ್ ಹೋಗ್ತಾರೆ, ನಮ್ಗೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಹೇಳಿ. ಹಂಗ ಏನಾರ ಚೇಂಜಸ್ ಆಗ್ಯಾವ ಸರ್, ರಗಡ್ ಆಗ್ಯಾವ ಸರ್. ಎಲ್ಲಾರು ಬಂದು ಅನ್ನ ಪ್ರಸಾದ ಮಾಡಿ ಹೋಗ್ಯಾರ ಸರ್. ಅವ್ರವ್ರ ವೈಯಕ್ತಿಕ ಸರ್, ಅದು ಮಾಡ್ಸರಿ ಹೋಗ್ಯಾರ ಸರ್. ನಾವ್ ಆತರ ಈ ತರ ಏನೂ ಮಾಡಂಗಿಲ್ಲ ಸರ್. ನೀವು ಅದನ್ನ ತೊಗೊಂಬರಿ ಅಂತ ಏನು ಕೇಳಂಗಿಲ್ಲ ಸರ್. ನಿಮ್ ಭಕ್ತಿ ಇರಟ್ ಅಲ್ಲೇ ಬೇಡ್ಕೋರಿ, ಏನಿದ್ರು ಅಮಾವಾಸ್ಯೆ ಪ್ರಸಾದ ನಡೀತಿ, ನಿಮ್ ಭಕ್ತಿ ಪ್ರಸಾದ ಮಾಡಿ ಹೋಗ್ಬಿಡ್ರಂತೆ ಸರ್. ನಮ್ಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ನಾವ್ ಏನು ಕೇಳಲ್ಲ ಸರ್. ಅದು ನಿಮ್ ಭಕ್ತಿ ಐತೆ, ನಮ್ಗೆ ಈ ತರ ಏನಾರ ಒಂದ್ ಕೆಲಸ ಆಗ್ಬೇಕಂತ ಆ ಟೈಪ್ ಮಾಡುವರಿ, ನಿಮ್ಗೆಲ್ಲ ಮುತ್ಯ ಒಳ್ಳೇದ್ ಮಾಡ್ತಾ ಅಂತ ಹೇಳ್ತೇವೆ ಸರ್. ನಿಮಗ್ ಗೊತ್ತಿದ್ದಂಗ ಮುತ್ಯನ ಬಗ್ಗೆ ಏನ್ ಅವ್ರು ಹುಟ್ಟಿದ್ದದು ಏನಾದ್ರು ಗೊತ್ತ? ಅವ್ರು ಹುಟ್ಟಿದೂರು ಇಲ್ಲಿ ತೆಗ್ಗಿ ಸಿದ್ದಾಪುರ, ಬೀಳ್ಗಿ ತಾಲೂಕ್ ಸರ್. ಅವ್ರ ತಂದಿ ಊರು ಇಲ್ಲಿ ಮುಗುಳ್ ಕೂಡ ಅಂತ ಹೇಳಿ ಸರ್. ಅವ್ರ ತಾಯಿ ಊರು ಬೀಳ್ಗಿ ತಾಲೂಕ್ ತೆಗ್ಗಿ ಸಿದ್ದಾಪುರ ಸರ್. ಅವ್ರು ಜನಿಸಿದ್ದ ಅಲ್ಲೇ ಸರ್, ತೆಗ್ಗಿ ಸಿದ್ದಾಪುರನಾಗ ಜನಿಸ್ಯಾರ. ಅವ್ರು ಸಂಚಾರ ಮಾಡಿದೆಲ್ಲ ಬಾಲ್ಕೋಟ್ ಸುತ್ತಮುತ್ತ ಎಲ್ಲ ಈ ಸರೌಂಡಿಂಗ್ ಎಲ್ಲ ಸಂಚಾರ ಮಾಡ್ಯಾರ ಸರ್ ಎಲ್ಲ. ಅಂದ್ರೆ ಅವ್ರ ಅಂದ್ರೆ ಹೇಳೋದು ನೀವು ಅರ್ಥ ಆತರ ನನಗೆ ಒಂಥರ, ಅಂದ್ರೆ ಅಲ್ಲಿ ಎಲ್ಲಾ ಕಡೆ ಅವ್ರು ಎಲ್ಲಿ ಬೇಕಾ ಅಲ್ಲಿ ಹೋಗ್ಬೋದಿತ್ತು, ಅವ್ರ ಇವ್ರೇನ್ ರೆಸ್ಟ್ರಿಕ್ಷನ್ ಇರಲಿಲ್ಲ ಅಂತ. ಓಕೆ ರೀ. ಅವ್ರ ಅಧ್ಯಕ್ಷರು ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀವಿ, ಹೋಗ್ಬಿಟ್ಟ. ಅವ್ರ ಅಧ್ಯಕ್ಷರದಾರು ಅವರು ಕೂಡ ಅವ್ರ ನೋಡ್ಯಾರಲ್ರಿ ಮುತ್ಯ? ಅವ್ರೆಲ್ಲ ನೋಡ್ಯಾರ ಸರ್. ಓಕೆ. ಅವ್ರ ಪ್ರತ್ಯಕ್ಷದರ್ಶಿಗಳ ಅದಾರ, ಬರ್ರಿ ಅವ್ರ ಹತ್ರ ಹೋಗುನು, ಅವ್ರ ಏನೇನು ಪವಾಡಗಳನ್ನ ಮಾಡ್ಯಾರ ಹೋಗುನು. ಇನ್ನೊಂದಂದ್ರೆ ಈ ಟ್ರೋಲ್ ಏನ್ ಆಗತೈತಿ ವಿಡಿಯೋ, ಅದಕ್ಕೂ ಇದಕ್ಕೂ ಈ ಮುತ್ಯಾಗೂ ಏನು ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಸರ್, ಏನು ಸಂಬಂಧ ಇಲ್ಲ. ಸುಮ್ಮನೆ ಅದು ಇದು ಜನ ನಂಬಿ ಬರ್ತಾರ ಸರ್. ಅವ್ರು ಕೇಳ್ಕೊಂಡು ಲಡ್ಡು ಮುತ್ಯ ಅಂತ ಹೇಳಿ ಬರ್ತಾರ ಸರ್. ಇಲ್ಲಿ ಯಾರ ಮರ್ಯಾದಾರ ಅಂತ ಹೇಳಿ ನಿಮ್ಗೆ ಆಗೈತೆ ನಮ್ಮಲ್ಲಿ ಒಂದು ಸಾವಿರಾರು ಜನ ಆಗ್ಬಿಟ್ಟ ಸರ್. ಸಾವಿರಾರು ಜನ ಬಂದು ಉತ್ತರ ಕೊಟ್ಟು ಸಾಕಾಗ್ಬಿಟ್ಟ ಸರ್. ಈಗ ಬರ್ತಾರ ಸರ್. ಆದ್ರೆ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆತರ ನಂಬಕ್ ಹೋಗ್ಬೇಡ್ರಿ. ಇನ್ನೊಬ್ರು ಹೆಸರು ಕೇಳ್ಕೊಂಡ್ ಆ ಲಡ್ಡು ಮುತ್ಯ ಅದ ಅಂತೇಳಿ ನಂಬಕ್ ಹೋಗ್ಬೇಡ್ರಿ. ಏನಿದ್ರು ಇವನ ಲಡ್ಡು ಮುತ್ಯ, ಇನ್ನೊಬ್ಬ ಲಡ್ಡು ಮುತ್ಯ ಅಂತೂ ಇಲ್ಲ ಅಂತ ಹೇಳಾಗತ್ತೆ ಸರ್. ಜನರಿಗೆ ಭಕ್ತಾರಿಗಳು ಬರ್ತಾರ ಸರ್, ಆತರ ಹೇಳಾಗತ್ತೇವ್ ಸರ್. ಈ ಕಡೆ ಭಾಗದವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತೈತ್ರಿ ಸರ್. ಈ ಕಡೆ ಭಾಗದಲ್ಲ ಗೊತ್ತಿಲ್ಲ ಸರ್. ಈಗ ಗೊತ್ತಿಲ್ಲ ಸರ್. ಆ ಕಡೆ ಈಗ ಹುಬ್ಬಳ್ಳಿ ಸೈಡ್, ಹಾವೇರಿ, ಆ ಕಡೆ ಇದ್ದವ್ರು ಸರ್, ಜನ ನಂಬ್ ಬಿಡ್ತಾ ಇದಾರೆ ಸರ್. ಓ ನಾವ್ ಅಲ್ಲಿ ಆ ಸೈಡ್ ಹೋಗಿದ್ವಿ, ಲಡ್ಡು ಮುತ್ಯ ಮರಿ ಇರ್ಬೋದು ಅಂತ ಹೇಳಿ ತಿಳ್ಕೊಂಡ್ ಬರ್ತಿರ್ತಾರೆ ಸರ್. ಆತರ ತಪ್ಪು ತಿಳ್ಕೊಬೇಕಂತ ಜನರಿಗೆ ಹೇಳಾಯ್ತು ಸರ್. ಆಯ್ತ್ರಿ. ಇವಾಗ ಅವ್ರ ಅಧ್ಯಕ್ಷರದಾರ, ಬರ್ರಿ ಅಲ್ಲೇ ಹೋಗ್ಬಿಟ್ಟ ಮಾತಾಡೋ ಬರೋಣ.